ಬಹುಮತ ಸಿಕ್ಕಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ, ಪ್ರಧಾನಿಯಾಗಿದ್ದು ನೆಹರು. ಆದ್ರೂ ಗುಲಾಮರು ಹೇಳೋದು ಮೋದಿ ಓಟ್ ಚೋರಿ ಮಾಡೋರೆ ಅಂತ. ಎಂಥ ವಿಪರ್ಯಾಸ ಅಲ್ವಾ? ಭಾರತದ ಮೊದಲ ಓಟ್ ಚೋರಿ ಯಾವ್ದು ಗೊತ್ತಾ? ಹೇಳ್ತೀನಿ ಕೇಳಿ. 1946ರಲ್ಲಿ ಬ್ರಿಟಿಷರು ಭಾರತವನ್ನ ಸ್ವಾತಂತ್ರ್ಯ ಬಿಟ್ಕೊಡಕ್ಕೆ ರೆಡಿಯಾಗಿದ್ರು. ಅವಾಗ ಭಾರತದ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಯಾರು ಅಧ್ಯಕ್ಷರಾಗ್ತಾರೋ ಅವರೇ ಭಾರತದ ಪ್ರಧಾನಿ ಆಗ್ತಾರೆ ಅಂತ ಇತ್ತು. ಅವಾಗ ಅಧ್ಯಕ್ಷ ಗಾದಿಗಾಗಿ 15 ಕಾಂಗ್ರೆಸ್ ಪ್ರಾಂತೀಯ ಸಮಿತಿಗಳಿಂದ ಆಯ್ಕೆ ಮಾಡೋದಿತ್ತು, ಒಂಥರ ಎಲೆಕ್ಷನ್ ಆಗಿ. ಅವಾಗ ನೆಹರು ಮತ್ತು ವಲ್ಲಭಾಯ್ ಪಟೇಲ್ರು ನಾಮಿನೇಷನ್ ಹಾಕಿದ್ರು, ಅವರಿಬ್ಬರಲ್ಲಿ ಆಯ್ಕೆ ಮಾಡೋದಿತ್ತು. ಆ 15 ಪ್ರಾಂತೀಯ ಸಮಿತಿಗಳಲ್ಲಿ 12 ಸರ್ದಾರ್ ಪಟೇಲ್ರಿಗೆ ಸೂಚಿಸ್ತವೆ. ಇನ್ನು ಉಳಿದ 3 ಯಾರನ್ನೂ ಆಯ್ಕೆ ಮಾಡಲ್ಲ, ಅಂದ್ರೆ ತಟಸ್ಥರಾಗಿ ಉಳಿತಾರೆ. ಇನ್ನು ನೆಹರು ಅವರಿಗೆ 0. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಹೂ ಗಾಟ್ 0 PCC ನಾಮಿನೇಷನ್ಸ್, ಹಿ ಬಿಕೇಮ್ PM. ಪಟೇಲ್ರಿಗೆ ಬಹುಮತ ಸಿಕ್ಕರು, ನೆಹರು ಯಾಕೆ PM ಆದ್ರು? ಯಾಕಂದ್ರೆ ಗಾಂಧೀಜಿಯವರು ನೆಹರು ಅವರು ಪ್ರಧಾನಿ ಆಗ್ಬೇಕೆಂದು ಬಯಸಿದ್ರು. ಅವರು ಯಂಗ್ ಮತ್ತು ಫ್ಯೂಚರ್ ಅಂತೆ. ಅದಕ್ಕಾಗಿ ಗಾಂಧಿ ಪಟೇಲ್ರಿಗೆ ನಾಮಿನೇಷನ್ ವಾಪಸ್ ತಗೊಳ್ಳಕ್ಕೆ ಹೇಳ್ತಾರೆ. ಅಂಡ್ ಹಾಗೆ ನೆಹರು ಅವರು ನಾನು ಆದ್ರೆ ಪ್ರಧಾನಿ ಆಗ್ತೀನಿ, ಇಲ್ಲ ನಾನು ಹೊರಗಡೆ ಇರ್ತೀನಿ ಅಂತ ಹಠ ಹಿಡ್ಕೊಂಡು ಕೂತಿದ್ರು. ಅವಾಗ ಪಟೇಲ್ರು ಅಧಿಕಾರದ ಆಸೆ ಬಿಟ್ಟು ನಾಮಿನೇಷನ್ ನ ವಾಪಸ್ ತಕೊಂಡು ನೆಹರುಗೆ ತಮ್ಮ PM ಕುರ್ಚಿಯನ್ನ ತ್ಯಾಗ ಮಾಡ್ತಾರೆ. ಅಂಡ್ 1947ರಲ್ಲಿ ನೆಹರು ಭಾರತದ ಮೊದಲ ಪ್ರಧಾನಿ ಆಗ್ತಾರೆ. ಅವತ್ತು ಪಟೇಲ್ರು ಪ್ರಧಾನಿ ಆಗಿದ್ರೆ ಇವತ್ತು POK ಮತ್ತು ಅಕ್ಷಯ್ ಚಿನ್ನಭಾಗ ಭಾರತ ಕಳ್ಕೊತಿರ್ಲಿಲ್ಲ. ಇದು ನಾನ್ ಹೇಳ್ತಿಲ್ಲ, ಮೌಲಾನಾ ಆಜಾದ್ರು ಹೇಳಿದ್ರು. ಬಹುಮತ ಪಟೇಲ್ರಿಗೆ ಸಿಕ್ಕರು, ಗಾಂಧಿ ನೆಹರುಗೆ ಆಯ್ಕೆ ಮಾಡ್ತಾರೆ. ವಿಪರ್ಯಾಸ ಏನಂದ್ರೆ ಅಂದು ಬಹುಮತ ಮರೆ ಮಾಚಿದವರು ಇಂದು ಬಹುಮತ ಬಂದ್ರು ಪ್ರಶ್ನೆ ಮಾಡ್ತಾರೆ. ಪಾಪ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ.